ಪಾರಾಯಣ ಸಹಸ್ರನಾಮ ಪಾರಾಯಣ ಮಾಡ್ತೇವೆ. ಅದು ಏನಂದ್ರೆ ನಮ್ಮನ್ನ ಭಗವಂತನ ಹತ್ತಿರ ಕರ್ಕೊಂಡು ಹೋಗುತ್ತೆ. ಭಜನೆ ಭಜನೆ ಅಂತ ಹೇಳಿದ್ರೆ ಅದು ನಮ್ಮನ್ನ ಭಗವಂತನಿಗೂ ನಮಗೂ ಅತ್ಯಂತ ನಿಕಟವಾದ ಸಂಪರ್ಕವನ್ನ ಉಂಟು ಮಾಡುವಂತ ಸಾಧನ ಭಜನೆ. ಸೊ ಆ ರೀತಿ ಅರ್ಥದ ಕಡೆ ಗಮನ ಕೊಡ್ತಾ ಅದನ್ನ ಭಾವಿಸ್ತಾ ಹಾಡ್ತಾ ಇತ್ತು ಅಂತ ಹೇಳಿದ್ರೆ ಅದರಲ್ಲೂ ಸ್ವಲ್ಪ ಈ ರೀತಿ ತಾಳ ಶ್ರುತಿ ಎಲ್ಲ ಪುರುಷರು ಎಲ್ಲ ಮೀನರಿದ್ದಾರೆ. ಹಾಡೋದಕ್ಕೆ ಅವ್ರಿಗೇನು ಆ ಥರ ಪಾಂಡಿತ್ಯ ಪೂರ್ಣ ಬೇಕಿಲ್ಲ. ಆದ್ರೆ ಏನ್ ಬೇಕಾಗಿರೋದು ಭಕ್ತಿಯಿಂದ ಏನು ಹಾಡ್ತೀವೋ ಅದನ್ನ ಗಮನಿಸ್ತೀನಿ ಅಂದ್ರೆ ಸ್ವಾಮೀಜಿಯವರು ಹೇಳೋರೆ ಎಲ್ಲರೂ ಸೇರಾಡಬೇಕಾದ್ರೆ ಹಾಗಂತೇಳಿ ಹೇಳ್ತಾ ಇದ್ರೆ ಆ ಭಾವ ಕ್ರಿಯೇಟ್ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಅದ್ರ ಬೇಸಿಕ್ ಇರ್ತಲ್ಲ ಆ ರೀತಿ ಶ್ರುತಿ ತಾಳ ಅಷ್ಟಿಟ್ಕೊಂಡು ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಕೀರ್ತನ. ಈಗ ಭಜನಾಮೃತ ಪುಸ್ತಕ ಆಗಿದೆ ಎಲ್ಲ ಸೇರಿ, ಮುಂಚೆ ಕೀರ್ತನ ಸಂಗ್ರಹ ಜ್ಯೋತಿ ಅಂತಿತ್ತು. ಈ ಪುಸ್ತಕಗಳಲ್ಲಿರೋ ಹಾಡುಗಳೆಲ್ಲ ಹಾಡಿ 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 ಸ್ವಾಮೀಜಿಯವರು ಹೇಗಾಗಿದೆ ಅಂತ ಹೇಳಿದ್ರೆ ಅದು ಒಂದೊಂದು ಕೂಡ ಕೇವಲ ಹಾಡಾಗಿ ಉಳಿದಿಲ್ಲ, ಮಂತ್ರ ಆಗಿದೆ. ಮಂತ್ರ ಅಂತ ಹೇಳಿದ್ರೆ ಮನನಾತ್ರಾಯತೆ ಇತಿ ಮಂತ್ರ. ಯಾವುದನ್ನ ಮತ್ತೆ ಮತ್ತೆ ಮನನ ಅಂದ್ರೆ ನಾವು ಹೇಳೋದು ಅದನ್ನ ನೆನ್ಪು ಮಾಡ್ಕೊಳ್ಳೋದು ಅದನ್ನ ಮನಸ್ಸಿನಲ್ಲಿ ಭಾವಿಸೋದ್ರಿ ಅದನ್ನ ನಮ್ಮನ್ನ ತ್ರಾಯತೆ ನಮ್ಮನ್ನ ಪಾರು ಮಾಡುತ್ತೆ. ಹಾಗೆ ಈ ಎಲ್ಲ ಈ ಭಜನೆಯ ಪುಸ್ತಕದಲ್ಲಿರುವಂತಹ ಹಾಡುಗಳು ಒಂದೊಂದು ಕೂಡ ನಮ್ಮನ್ನ ತ್ರಾಯತೆ ಮಂತ್ರವಾಗಿ ನಮ್ಮನ್ನ ಈ ಭವಸಾಗರದಿಂದ ಪಾರು ಮಾಡೋದಕ್ಕೆ ಆ ಮೋಕ್ಷ ಸಾಧನೆಗೆ ಕರ್ಕೊಂಡು ಹೋಗೋದಕ್ಕೆ ಸಾಧನ ಆಗಿದೆ. ಆ ರೀತಿ ಮಂಗಳಕರವಾಗಿ ಭಜನೆಯಿಂದ ಪ್ರಾರಂಭ ಮಾಡಿಕೊಟ್ರು. ಅವರಿಗೂ ಕೂಡ ನಾನು ದಿವ್ಯತ್ರೆಯ ವಿಶೇಷವಾಗಿ